ತಿಂಗಳಾನ್ಗಟ್ಲೆಯಿಂದ ಕೇವಲ ಒಂದು ಹಾಸಿಗೆ ಹಾಗೆ ದಿಂಬಿಗಾಗಿ ಕಾಯ್ತಾ ಇರುವ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ಕೋರ್ಟ್ನಲ್ಲಿ ಈ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಮ್ಮೆ ವಿಚಾರಣೆ ನಡೆಯೋದಿದೆ. ಇದರ ನಡುವೆ ಜೈಲಾಧಿಕಾರಿಗಳ ವಿರುದ್ಧ ಕೂಡ ದರ್ಶನ್ ಪರ ವಕೀಲರು ಒಂದಷ್ಟು ಆಕ್ಷೇಪಗಳನ್ನು ಸಲ್ಲಿಕೆ ಮಾಡಿದರು. ಜೈಲಾಧಿಕಾರಿಗಳ ವಿರುದ್ಧ ಕೂಡ ದರ್ಶನ್ ಪರ ವಕೀಲರು ಆರೋಪ ಮಾಡಿದ್ರು. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಇಲ್ಲ ಅಂತ ಹೇಳಿ ತಕರಾರು ಸಲ್ಲಿಸಿದ್ರು. ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿ ಆರೋಪಿ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಜೈಲಿಗೆ ಭೇಟಿ ನೀಡಿತ್ತು ಕಾನೂನು ಸೇವಾ ಪ್ರಾಧಿಕಾರ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರು. ಪ್ರಾಧಿಕಾರದ ಅಧಿಕಾರಿಗಳಿಂದ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿದೆ. ಇವತ್ತು 64ನೇ ಸಿಸಿಎಚ್ ಕೋರ್ಟ್ನಿಂದ ಆದೇಶ ಪ್ರಕಟ ಆಗೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾ ಹೋಗ್ತಾರೆ. ಮಹೇಶ್, ಒಂದೇ ಒಂದು ಹಾಸಿಗೆ ಒಂದು ದಿಂಬು ಎಕ್ಸ್ಟ್ರಾ ಬೇಕು ಅಂತ ಹೇಳಿ ತಿಂಗಳಾನ್ಗಟ್ಲೆಯಿಂದ ಪಾಪ ಮನವಿಯನ್ನ ಮಾಡ್ಕೊಳ್ತಲೇ ಇದ್ದಾರೆ ದರ್ಶನ್ ಹಾಗೆ ದರ್ಶನ್ ಪರ ವಕೀಲರು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದರ ಪರಿಶೀಲನೆ ಕೂಡ ಆಗಿದೆ. ಇವತ್ತು ಏನಾಗಬಹುದು ಕೋರ್ಟ್ನಲ್ಲಿ, ಎಷ್ಟೊತ್ತಿಗೆ ಈ ಬಗ್ಗೆ ತೀರ್ಪು ಪ್ರಕಟ ಆಗೋ ಸಾಧ್ಯತೆ ಇದೆ ಅಂತ? ಸ್ಮಿತಾ, ಈಗಾಗಲೇ ದರ್ಶನ್ ಸಾಲು ಆರೋಪಗಳನ್ನು ಮಾಡಿದ್ರು. ಹಂತವಾಗಿ ಜೈಲಾಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡುವಂತ ಕೆಲಸವನ್ನ ದರ್ಶನ್ ಮಾಡಿದ್ರು. ಯಾಕಂದ್ರೆ ಆತನಿಗೆ ಅಲ್ಲಿ ಕೇಳ್ತಿರುವಂತಹ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ. ನಾನು ಒಂದು ಹಾಸಿಗೆ ಮತ್ತೆ ದಿಂಬನ್ನ ಕೇಳ್ತಿದ್ದೀನಿ, ಅದನ್ನ ಕೊಡ್ತಿಲ್ಲ, ಎಕ್ಸ್ಟ್ರಾ ಹಾಸಿಗೆ ಕೊಡ್ತಿಲ್ಲ, ಕೋರ್ಟ್ ಆದೇಶ ಇದ್ರೂ ಕೂಡ ಕೊಡ್ತಿಲ್ಲ ಅನ್ನುವಂತ ಆರೋಪಗಳನ್ನ ಮಾಡಿದ್ರು. ಅದಾದ್ಮೇಲೆ ಅಲ್ಲಿ ನನ್ನನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಿದೆ ಅನ್ನುವಂತ ಆರೋಪಗಳನ್ನ ಮಾಡಿದ್ರು. ಅದಲ್ಲದೆ ಕೊನೆಗೆ ಜೈಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆತನಿಗೆ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಿದೆಯಲ್ಲ ಅದ್ರ ಬಗ್ಗೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ರು ಕೂಡ ಅದಾದ್ಮೇಲೆ ಮತ್ತೆ ಕಾನೂನು ಪ್ರಾಧಿಕಾರ ಅಥವಾ ನ್ಯಾಯಾಧೀಶರೇ ಬಂದು ಒಂದು ಜೈಲಿನಲ್ಲಿ ವ್ಯವಸ್ಥೆ ಹೇಗಿದೆ, ಆತನಿಗೆ ಏನೆಲ್ಲ ಸೌಲಭ್ಯಗಳನ್ನ ಒದಗಿಸಲಾಗ್ತಿದೆಯಲ್ಲ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿದ್ರು. ಆಯ್ತು, ಆತ ಅಷ್ಟೆಲ್ಲ ಕೇಳ್ತಿದ್ದೇನೆ, ಅಲ್ಲಿ ನಿಜಕ್ಕೂ ಕೂಡ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡಲಾಗ್ತಿದೆಯಾ ಅನ್ನುವಂತಹ ಒಂದು ಶಂಕೆ ಮೇರೆಗೆ ನ್ಯಾಯಾಧೀಶರಾದಂತಹ ವರದರಾಜ್ ಅವರ ನೇತೃತ್ವದ ತಂಡ ಕಾನೂನು ಪ್ರಾಧಿಕಾರದಿಂದ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಯಾವ್ಯಾವ ಖೈದಿಗೆ ಏನೆಲ್ಲ ವ್ಯವಸ್ಥೆಗಳನ್ನ ಕೊಡಬಹುದು, ಜೈಲಿನ ಮ್ಯಾನ್ಯುವಲ್ ಏನೆಲ್ಲ ಅವಕಾಶಗಳಿದೆ, ಜೊತೆಗೆ ಆ ಒಂದು ಮ್ಯಾನ್ಯುವಲ್ ಪ್ರಕಾರ ದರ್ಶನ್ ಈಗಾಗಲೇ ವಿಚಾರಣಾಧೀನ ಕೈದಿಯಾಗಿರುವಂತಹ ದರ್ಶನ್ಗೆ ಏನೆಲ್ಲ ವ್ಯವಸ್ಥೆಗಳನ್ನ ಕೊಡಲಾಗ್ತಿದೆ, ನಿಜಕ್ಕೂ ಕೂಡ ದರ್ಶನ್ ಆರೋಪ ಮಾಡ್ತಿರುವಂತೆ ಇಲ್ಲಿ ಜೈಲಾಧಿಕಾರಿಗಳು ಆತನಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ವಾ ಅನ್ನುವಂಥದ್ದರ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪ್ರಾಧಿಕಾರ ಮಾಡಿತ್ತು, ಅಂದ್ರೆ ಕಾನೂನು ಪ್ರಾಧಿಕಾರ ಮಾಡಿತ್ತು. ಆ ಒಂದು ಎಲ್ಲವನ್ನು ಕೂಡ ವರದಿಯನ್ನ ವಿಸ್ತೃತವಾಗಿ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಆ ಒಂದು ವರದಿಯನ್ನ ಆಧರಿಸಿ ಇವತ್ತು ಸೆಷನ್ ಕೋರ್ಟ್ ಆರ್ಡರ್ ಅನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಆ ಒಂದು ವರದಿಯಲ್ಲಿ ದರ್ಶನ್ಗೆ ಕನಿಷ್ಠ ಸೌಲಭ್ಯಗಳ ಏನನ್ನ ಕೊಡಬೇಕಿತ್ತಲ್ಲ ಅದು ಈಗಾಗಲೇ ಕೊಡಲಾಗ್ತಿದೆ. ಆದ್ರೆ ಓಡಾಟ ಮಾಡೋದಕ್ಕೆ ಮಾತ್ರ ಅಲ್ಲಿ ಅವಕಾಶವನ್ನ ಕೊಡಲಾಗಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನ್ಯೂನತೆ ಅಲ್ಲಿರುವ ಜಾಗಗಳಲ್ಲಿ ಆತನಿಗೆ ಇರುವಂತ ಬ್ಯಾರೆಕ್ ನಲ್ಲಿ ಓಡಾಡೋದಕ್ಕೆ ಅಷ್ಟು ಅವಕಾಶ ಇಲ್ಲ. ಹೀಗಾಗಿ ಅದಕ್ಕೆ ಜೈಲಾಧಿಕಾರಿಗಳು ಅದೊಂದನ್ನ ಬಿಟ್ಟು ಮಿಕ್ಕಿದ್ದಾಗಿ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನೆಲ್ಲ ಕೈದಿಗೆ ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕಿತ್ತಲ್ಲ ಆ ಎಲ್ಲ ಸೌಲಭ್ಯಗಳು ಸಿಗ್ತಿವೆ ಅನ್ನೋದನ್ನ ರಿಪೋರ್ಟ್ ನಲ್ಲಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಕೂಡ ಕಾನೂನು ಪ್ರಾಧಿಕಾರ ಮಾಡಿತ್ತು. ಈಗಾಗಲೇ ಮಾಡುವಂತ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ದಾರೆ. ಆ ಒಂದು ವರದಿ ಆಧರಿಸಿ ಅಂದ್ರೆ ಕಾನೂನು ಪ್ರಾಧಿಕಾರದ ವರದಿಯನ್ನು ಆಧರಿಸಿ ದರ್ಶನ್ಗೆ ಇವತ್ತು ಹೆಚ್ಚುವರಿಯಾಗಿ ಹಾಸಿಗೆ ಮತ್ತು ದಿಂಬು ಕೊಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಅಥವಾ ಇನ್ನು ಕೆಲವೇ ಹೊತ್ತಲ್ಲಿ ಒಂದು ಆರ್ಡರ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಏನ್ ಆರ್ಡರ್ ಆಗುತ್ತೆ, ದರ್ಶನ್ಗೆ ಇವತ್ತಾದ್ರೂ ಕೂಡ ಅಂದ್ರೆ ತಿಂಗಳಾನ್ಗಟ್ಲೆ ಒಂದು ಹಾಸಿಗೆ ಎಕ್ಸ್ಟ್ರಾ ಹಾಸಿಗೆ ಒಂದೇ ಒಂದು ಹಾಸಿಗೆ ಮತ್ತು ಬೆಡ್ಗಾಗಿ ಇಷ್ಟು ಹತಾಪಿಸುತ್ತಿರುವಂತಹ ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ಮಿತಾ, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ತಿಂಗಳಾನ್ಗಟ್ಲೆಯಿಂದ ಕೇವಲ ಒಂದು ಹಾಸಿಗೆ ಹಾಗೆ ದಿಂಬಿಗಾಗಿ ಕಾಯ್ತಾ ಇರುವ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ಕೋರ್ಟ್ನಲ್ಲಿ ಈ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಮ್ಮೆ ವಿಚಾರಣೆ ನಡೆಯೋದಿದೆ. ಇದರ ನಡುವೆ ಜೈಲಾಧಿಕಾರಿಗಳ ವಿರುದ್ಧ ಕೂಡ ದರ್ಶನ್ ಪರ ವಕೀಲರು ಒಂದಷ್ಟು ಆಕ್ಷೇಪಗಳನ್ನು ಸಲ್ಲಿಕೆ ಮಾಡಿದರು. ಜೈಲಾಧಿಕಾರಿಗಳ ವಿರುದ್ಧ ಕೂಡ ದರ್ಶನ್ ಪರ ವಕೀಲರು ಆರೋಪ ಮಾಡಿದ್ರು. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಇಲ್ಲ ಅಂತ ಹೇಳಿ ತಕರಾರು ಸಲ್ಲಿಸಿದ್ರು. ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿ ಆರೋಪಿ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಜೈಲಿಗೆ ಭೇಟಿ ನೀಡಿತ್ತು ಕಾನೂನು ಸೇವಾ ಪ್ರಾಧಿಕಾರ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರು. ಪ್ರಾಧಿಕಾರದ ಅಧಿಕಾರಿಗಳಿಂದ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿದೆ. ಇವತ್ತು 64ನೇ ಸಿಸಿಎಚ್ ಕೋರ್ಟ್ನಿಂದ ಆದೇಶ ಪ್ರಕಟ ಆಗೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾ ಹೋಗ್ತಾರೆ. ಮಹೇಶ್,
ಒಂದೇ ಒಂದು ಹಾಸಿಗೆ ಒಂದು ದಿಂಬು ಎಕ್ಸ್ಟ್ರಾ ಬೇಕು ಅಂತ ಹೇಳಿ ತಿಂಗಳಾನ್ಗಟ್ಲೆಯಿಂದ ಪಾಪ ಮನವಿಯನ್ನ ಮಾಡ್ಕೊಳ್ತಲೇ ಇದ್ದಾರೆ ದರ್ಶನ್ ಹಾಗೆ ದರ್ಶನ್ ಪರ ವಕೀಲರು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದ್ರ ಪರಿಶೀಲನೆ ಕೂಡ ಆಗಿದೆ. ಇವತ್ತು ಏನಾಗಬಹುದು ಕೋರ್ಟ್ನಲ್ಲಿ, ಎಷ್ಟೊತ್ತಿಗೆ ಈ ಬಗ್ಗೆ ತೀರ್ಪು ಪ್ರಕಟ ಆಗುವ ಸಾಧ್ಯತೆ ಇದೆ ಅಂತ? ಸ್ಮಿತಾ, ಈಗಾಗಲೇ ದರ್ಶನ್ ಸಾಲು ಆರೋಪಗಳನ್ನು ಮಾಡಿದ್ರು. ಹಂತ ಹಂತವಾಗಿ ಜೈಲಾಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡುವಂತ ಕೆಲಸವನ್ನ ದರ್ಶನ್ ಮಾಡಿದ್ರು. ಯಾಕಂದ್ರೆ ಆತನಿಗೆ ಅಲ್ಲಿ ಕೇಳ್ತಿರುವಂತಹ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ. ನಾನು ಒಂದು ಹಾಸಿಗೆ ಮತ್ತೆ ದಿಮ್ಮನ್ನ ಕೇಳ್ತಿದ್ದೀನಿ, ಅದನ್ನ ಕೊಡ್ತಿಲ್ಲ, ಎಕ್ಸ್ಟ್ರಾ ಹಾಸಿಗೆ ಕೊಡ್ತಿಲ್ಲ, ಕೋರ್ಟ್ ಆದೇಶ ಇದ್ರೂ ಕೂಡ ಕೊಡ್ತಿಲ್ಲ ಅನ್ನುವಂತ ಆರೋಪಗಳನ್ನ ಮಾಡಿದ್ರು. ಅದಾದ್ಮೇಲೆ ಅಲ್ಲಿ ನನ್ನನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಿದೆ ಅನ್ನುವಂತ ಆರೋಪಗಳನ್ನ ಮಾಡಿದ್ರು. ಅದಲ್ಲದೆ ಕೊನೆಗೆ ಜೈಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆತನಿಗೆ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಿದೆಯಲ್ಲ ಅದ್ರ ಬಗ್ಗೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ರು ಕೂಡ ಅದಾದ್ಮೇಲೆ ಮತ್ತೆ ಕಾನೂನು ಪ್ರಾಧಿಕಾರ ಅಥವಾ ನ್ಯಾಯಾಧೀಶರೇ ಬಂದು ಒಂದು ಜೈಲಿನಲ್ಲಿ ವ್ಯವಸ್ಥೆ ಹೇಗಿದೆ, ಆತನಿಗೆ ಏನೆಲ್ಲ ಸೌಲಭ್ಯಗಳನ್ನ ಒದಗಿಸಲಾಗ್ತಿದೆಯಲ್ಲ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿದ್ರು. ಆಯ್ತು, ಆತ ಅಷ್ಟೆಲ್ಲ ಕೇಳ್ತಿದ್ದೇನೆ, ಅಲ್ಲಿ ನಿಜಕ್ಕೂ ಕೂಡ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡಲಾಗ್ತಿದೆಯಾ ಅನ್ನುವಂತಹ ಒಂದು ಶಂಕೆ ಮೇರೆಗೆ ನ್ಯಾಯಾಧೀಶರಾದಂತಹ ವರದರಾಜ್ ಅವರ ನೇತೃತ್ವದ ತಂಡ ಕಾನೂನು ಪ್ರಾಧಿಕಾರದಿಂದ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಯಾವ್ಯಾವ ಖೈದಿಗೆ ಏನೆಲ್ಲ ವ್ಯವಸ್ಥೆಗಳನ್ನ ಕೊಡಬಹುದು, ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನೆಲ್ಲ ಅವಕಾಶಗಳಿದೆ, ಜೊತೆಗೆ ಆ ಒಂದು ಮ್ಯಾನ್ಯುವಲ್ ಪ್ರಕಾರ ದರ್ಶನ್ ಈಗಾಗಲೇ ವಿಚಾರಣಾಧೀನ ಖೈದಿಯಾಗಿರುವಂತಹ ದರ್ಶನ್ಗೆ ಏನೆಲ್ಲ ವ್ಯವಸ್ಥೆಗಳನ್ನ ಕೊಡಲಾಗ್ತಿದೆ, ನಿಜಕ್ಕೂ ಕೂಡ ದರ್ಶನ್ ಆರೋಪ ಮಾಡ್ತಿರುವಂತೆ ಇಲ್ಲಿ ಜೈಲಾಧಿಕಾರಿಗಳು ಆತನಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ವಾ ಅನ್ನುವಂಥದ್ರ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪ್ರಾಧಿಕಾರ ಮಾಡಿತ್ತು, ಅಂದ್ರೆ ಕಾನೂನು ಪ್ರಾಧಿಕಾರ ಮಾಡಿತ್ತು. ಆ ಒಂದು ಎಲ್ಲವನ್ನು ಕೂಡ ವರದಿಯನ್ನ ವಿಸ್ತೃತವಾಗಿ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಆ ಒಂದು ವರದಿಯನ್ನ ಆಧರಿಸಿ ಇವತ್ತು ಸೆಷನ್ ಕೋರ್ಟ್ ಆರ್ಡರ್ ಅನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಆ ಒಂದು ವರದಿಯಲ್ಲಿ ದರ್ಶನ್ಗೆ ಕನಿಷ್ಠ ಸೌಲಭ್ಯಗಳ ಏನನ್ನ ಕೊಡಬೇಕಿತ್ತಲ್ಲ ಅದು ಈಗಾಗಲೇ ಕೊಡಲಾಗ್ತಿದೆ. ಆದ್ರೆ ಓಡಾಟ ಮಾಡೋದಕ್ಕೆ ಮಾತ್ರ ಅಲ್ಲಿ ಅವಕಾಶವನ್ನ ಕೊಡಲಾಗಿರ್ಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನ್ಯೂನತೆ ಅಲ್ಲಿರುವ ಜಾಗಗಳಲ್ಲಿ ಆತನಿಗೆ ಇರುವಂತ ಬ್ಯಾರೆಕ್ ನಲ್ಲಿ ಓಡಾಡೋದಕ್ಕೆ ಅಷ್ಟು ಅವಕಾಶ ಇಲ್ಲ. ಹೀಗಾಗಿ ಅದಕ್ಕೆ ಜೈಲಾಧಿಕಾರಿಗಳು ಅದೊಂದನ್ನ ಬಿಟ್ಟು ಮಿಕ್ಕಿದ್ದಾಗಿ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನೆಲ್ಲ ಖೈದಿಗೆ ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕಿತ್ತಲ್ಲ ಆ ಎಲ್ಲ ಸೌಲಭ್ಯಗಳು ಸಿಗ್ತಿವೆ ಅನ್ನೋದನ್ನ ರಿಪೋರ್ಟ್ ನಲ್ಲಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಕೂಡ ಕಾನೂನು ಪ್ರಾಧಿಕಾರ ಮಾಡಿತ್ತು. ಈಗಾಗಲೇ ಮಾಡುವಂತ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ದಾರೆ. ಆ ಒಂದು ವರದಿ ಆಧರಿಸಿ ಅಂದ್ರೆ ಕಾನೂನು ಪ್ರಾಧಿಕಾರದ ವರದಿಯನ್ನು ಆಧರಿಸಿ ದರ್ಶನ್ಗೆ ಇವತ್ತು ಹೆಚ್ಚುವರಿಯಾಗಿ ಹಾಸಿಗೆ ಮತ್ತು ದಿಂಬು ಕೊಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಅಥವಾ ಇನ್ನು ಕೆಲವೇ ಹೊತ್ತಲ್ಲಿ ಒಂದು ಆರ್ಡರ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಏನ್ ಆರ್ಡರ್ ಆಗುತ್ತೆ ದರ್ಶನ್ಗೆ ಇವತ್ತಾದ್ರೂ ಕೂಡ ಅಂದ್ರೆ ತಿಂಗಳಾನ್ಗಟ್ಲೆ ಒಂದು ಹಾಸಿಗೆ ಎಕ್ಸ್ಟ್ರಾ ಹಾಸಿಗೆ ಒಂದೇ ಒಂದು ಹಾಸಿಗೆ ಮತ್ತು ಬೆಡ್ಗಾಗಿ ಇಷ್ಟು ಹತಾಪಿಸುತ್ತಿರುವಂತಹ ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ಮಿತಾ, ಧನ್ಯವಾದ ಮಹೇಶ್ ಮಾಹಿತಿಗಾಗಿ.